ಕೊಟ್ಬಿಡ್ತಾಯಿ ಅವ್ರಿಗೆ ಟೀ ಕೊಟ್ಬಿಡು. ಎಲ್ಲಿ ಹೋಗ್ತಿದ್ದೀರಾ? ಹೊರಗಡೆ ಹೋಗ್ತಾ ಇದೀನಿ. ಫಸ್ಟ್ ನಮ್ ಇಂಟರ್ವ್ಯೂ ಕೊಟ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗಿ. ಇಂಟರ್ವ್ಯೂನ ಬನ್ನಿ, ಟೀ ಕಾಫಿ ಏನಾದ್ರು ಆಯ್ತಾ? ನಮ್ಮನೆ ಬಂದ್ಬಿಟ್ಟು ನನ್ನೇ ಟೀ ಕಾಫಿ ಆಯ್ತು ಅಂತ ಕೇಳ್ತೀನಮ್ಮ. ನಡಿ. ಗಿರೀಶ್ ಸರ್, ಹಾ. ಏನ್ ಊಟ ಮಾಡಿದ್ರಿ? ಈಗ ಅನ್ನ ರಸ ಹಾಕಿದ್ರಮ್ಮ. ಹಾ, ಮತ್ತೆ ಅದ್ರ ಜೊತೆ ನೀವೇನ್ ಮಾಡಿದ್ರಿ? ನಾವು ಚಿತ್ರಾನ್ನ ತಿನ್ಕೊಂಡ್ ಬಂದ್ವಿ. ಗುಡ್ ಅಮ್ಮ, ಒಳ್ಳೆ ಒಳ್ಳೆ ಫುಡ್ ಅದು. ಮತ್ತೆ ಕೃಷ್ಣಂ ಪ್ರಣಯ ಸಖಿ ರಿಲೀಸ್ಗೆ ರೆಡಿ ಇದೆ. ಮತ್ತೆ ಸಾಂಗ್ ಗಳು ಕೂಡ ಒಳ್ಳೆ ಹಿಟ್ ಅನ್ನ ಕಾಣಿಸಿದೆ. ಹೌದು. ಹೇಗ್ ಅನಿಸ್ತಾ ಇದೆ? ನೀವು ಕೂಡ ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೀರಾ. ತುಂಬಾ ಖುಷಿ ಆಗತ್ತೆ ನಮ್ಗೆ. ಆಕ್ಚುಲಿ ಗಣೇಶ್ ಅವ್ರ ಸಿನಿಮಾಗಳಲ್ಲಿ ಮಾಡೋದೇ ನಮ್ಗೆ ಖುಷಿ. ನಮ್ಗೆ ಆ ಖುಷಿನಲ್ಲಿ ಈ ಸಾಂಗ್ಗಳು ಹಿಟ್ ಆಗಿರೋದು ಇನ್ನೊಂದು ಖುಷಿ. ಅದ್ರ ಜೊತೆಗೆ ಈ 15th ರಿಲೀಸ್ ಆಗ್ತಿರೋದು ಇನ್ನೊಂದು ಖುಷಿ ನಮ್ಗೆ. ತುಂಬಾ ಸಂತೋಷ ಅಂತ ಅನ್ಸುತ್ತೆ, ಒಂದ್ ಒಳ್ಳೆ ಸಿನಿಮಾದಲ್ಲಿ ಮಾಡಿದ್ವಲ್ಲ ಅಂತ. ಈ ಸಿನಿಮಾದಲ್ಲಿ ನಿಮ್ ಕ್ಯಾರೆಕ್ಟರ್? ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತೀನಿ, ಗಣೇಶ್ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಅಂದ್ರೆ ನಾನು ಯಾವ ಪಾತ್ರ ಮಾಡ್ತಾ ಇದೀನಿ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಅವರೇ ಡಿಸೈಡ್ ಮಾಡಿರ್ತಾರೆ ನಾನು ಯಾವ ಪಾತ್ರ ಮಾಡ್ಬೇಕು ಅಂತ. ಸೊ ಹಾಗಾಗಿ ಪಾತ್ರ ಅನ್ನೋದಕ್ಕಿಂತ ಎಲ್ಲ ಸೇರ್ಕೊಂಡು ಒಂದ್ ಒಳ್ಳೆ ಸೀನ್ ಮಾಡಿದೀವಿ ಅಂತ. ನೀವು ಮತ್ತೆ ಸಾದಿಕ್ ಕೋಕಿಲ ಸರ್ ಇದ್ದಾರೆ, ರಂಗಾಯಣ ರಘು ಸರ್ ಇದ್ದಾರೆ. ಅದು ಕಾಮಿಡಿ ಒಂದು ಬಳಗನೆ ಅಲ್ಲಿ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಹಾಗಿರ್ಬೇಕಾದ್ರೆ ನಗುಗೇನ್ ಕಡಿಮೆ ಇರಲ್ಲ. ಕಡಿಮೆನೇ ಇಲ್ಲ, ಅಲ್ಲಿ ಏನು ಇರಲ್ಲ. ಅಲ್ಲಿ ನಾ ಅದೇ ಹೇಳ್ತೀನಲ್ಲ ಯಾವಾಗ್ಲೂ, ಈ ಕಾಂಬಿನೇಷನ್ ಚೆನ್ನಾಗಿ ಬಿದ್ದಾಗ ಈಗ ಒಂದ್ ಒಳ್ಳೆ ಬಿರಿಯಾನಿ ಹಾಕ್ಬೇಕು, ಒಂದ್ ಒಳ್ಳೆ ಊಟ ಹಾಕ್ಬೇಕು ಅಂದ್ರೆ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಬೀಳ್ಬೇಕಂತೆ. ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ, ಗುರೋ ಒಳ್ಳೆ ಬಿರಿಯಾನಿ ಇದು ಅಂತ. ಹಂಗೆ ಸಾಂಗ್ ಅಲ್ಲೇ ಗೊತ್ತಾಯ್ತಲ್ವಾ ಎಷ್ಟು ಚೆನ್ನಾಗಿರ್ಬೋದು ಅಂತ. ಹಂಗೆ ಸಿನಿಮಾ ಇನ್ನೂ ಚೆನ್ನಾಗಿದೆ. ಈ ಕಾಂಬಿನೇಷನ್ ಇನ್ನೂ ಮಜಾ ಕೊಡುತ್ತೆ ನಿಮ್ಗೆ. ಒಂದು ನೀವು ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ಒಂದು ತುಂಬು ಕುಟುಂಬದಲ್ಲಿ ಇದ್ದವರು. ಹೌದೌದು, ಇವಾಗ ಅಲ್ಲೇ ಇರೋದು. ಅದೇ ಇರೋರು. ಸಿನಿಮಾದಲ್ಲೂ ಕೂಡ ಒಂದು ತುಂಬು ಕುಟುಂಬದ ಒಂದು ಕಾನ್ಸೆಪ್ಟ್, ಅದ್ರಲ್ಲಿ ಆಕ್ಟ್ ಮಾಡಿರೋಂತ ಖುಷಿ ಎಷ್ಟಿದೆ ನಿಮ್ಗೆ ರಿಯಲ್ ಲೈಫ್? ತುಂಬಾ ಖುಷಿ ಇದೆ. ಆಕ್ಚುಲಿ ಒಂದು 15 ದಿನ ಕಾಂಬಿನೇಷನ್ ಬಂತದ್ದು. ಮನೆ ತುಂಬಾ ಜನ, ಶಶಿಕುಮಾರ್ ಸಾಯ್ ಆಗಿರ್ಬೋದು, ಶ್ರೀನಿವಾಸ ಮೂರ್ತಿ ಅವರು, ಆಮೇಲೆ ಅಶೋಕ್ ಅವರು, ಆಮೇಲೆ ರಾಮಕೃಷ್ಣ ಅವರು, ಶಿವಧ್ವಜ್ ಅವರು, ರಾಮ್ ಅವರು, ರಘುರಾಮ್ ಅವರು, ಏನ್ ಮಜಾ. ಅಯ್ಯೋಯ್ಯೋ, ಅದ್ ನೋಡಕ್ಕೆ ಶ್ರುತಿ ಅವರು ಒಂಥರ ಈ ತುಂಬಿದ ಕುಟುಂಬದಲ್ಲಿ ಆಕ್ಟ್ ಮಾಡೋದು ಅಂದ್ರೆ ಒಂಥರ ಮಜಾ ಅಲ್ಲ. ಯಾವಾಗ್ಲೂ ಹಬ್ಬ ಈ ತರ ಬಂದಾಗ ಎಲ್ರು ಜೊತೆಲಿ ಸೇರಿ ತುಂಬಿದ ಕುಟುಂಬ ಅಂತಂದ್ರೆ ದಿನಾನೂ ಹಬ್ಬನೇ ಬರ್ಬೇಕು ಅಂತೇನಿಲ್ಲ. ಯಾಕಂದ್ರೆ ಅಡ್ಗೆನೆ ಹಂಗ್ ಮಾಡ್ತಿರ್ತಾರ ಅವ್ರ ಮನೆಯಲ್ಲಿ ಅಲ್ವಾ. ತುಂಬಿದ ಕುಟುಂಬ ಅಂದ್ರೇನೆ ಒಂದು ಹಬ್ಬದ ವಾತಾವರಣ ಇದ್ದಂಗೆ ಯಾವಾಗ್ಲೂ ಅಂತ. ತುಂಬಾ ಖುಷಿ ಆಗತ್ತೆ ನಮ್ಗೆ ಈ ತರದ್ದು ಸಿನಿಮಾಗಳು, ಈ ತರ ಕಾನ್ಸೆಪ್ಟ್, ಈ ತರದ್ದು ತುಂಬಿದ ಕುಟುಂಬದ ಸಿನಿಮಾಗಳು ಬರ್ಬೇಕು ಇನ್ನೂ ಚೆನ್ನಾಗಿ ಅಂತ. ಗಿರೀಶ್ ಶಿವಣ್ಣ ಅವರು ಅಂತಂದ ತಕ್ಷಣ ಆಡಿಯನ್ಸ್ ಗೆ ಒಂದು ಕಾಮಿಡಿ ಯಾವಾಗ್ಲೂ ತಲೆಯಲ್ಲಿ ಇರುತ್ತೆ. ಅವರು ಮಾಡುವಂತ ಕಾಮಿಡಿಗಳಿಗೆ ಜನಗಳು ನಗ್ದೇ ಇರಕ್ ಚಾನ್ಸೇ ಇಲ್ಲ. ಈ ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಇನ್ನೂ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ನಗುನ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಆಡ್ಕೊಂಡೆಲ್ಲ ನಗಲ್ಲ ಅಲ್ಲ, ಅದ್ರಲ್ಲೂ ಬಿಟ್ಟು ಸೀರಿಯಸ್ನೆಸ್ ಆಗಿ ಯಾವ್ದಾದ್ರು ಒಂದು ಸಪೋರ್ಟ್ ಮಾಡೋದು, ಎಮೋಷನಲ್ ಆಗಿ ಏನಾದ್ರು ಅದ್ರ ಜೊತೆಗೆ. ಎಮೋಷನಲ್ ಇದೆ, ಎಮೋಷನಲ್ ಇಲ್ಲ ಅಂತಲ್ಲ. ಬಟ್ ನಮ್ದು ಕಾನ್ಸೆಪ್ಟ್ ಬಂದ್ರೆ ನಮ್ದು ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ ಆಡಿಯನ್ಸ್ ನ ನಗಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೇ ಬಂದಿರೋದ್ರಿಂದ ಬೇರೆ ಥಾಟೇ ಯೋಚನೆ ಮಾಡಲ್ಲ. ಅವ್ರು ನಗ್ಬೇಕು, ಈ ಸೀನ್ ನಗ್ತಾರ ಅಷ್ಟೇ, ನಮ್ಗೆ ಫೈನ್. ಫ್ಯಾಮಿಲಿ ಅಂತ ಬಂದಾಗ ಈ ಗಲಾಟೆಗಳು ಗದ್ಲೆಗಳು ಎಲ್ಲ ಇದ್ದೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಇರಿಟೇಷನ್ ಅಂತ ಅನ್ಸ್ತಾ ಇರುತ್ತೆ, ಏನಪ್ಪಾ ಈ ತರ. ಯಾಕಂದ್ರೆ ನೀವು ರಿಯಲ್ ಲೈಫ್ ಅಲ್ಲಿ ಶೂಟಿಂಗ್ ಹೋಗಿ ಮುಗಿಸ್ಕೊಂಡ್ ಬಂದಾಗ ಸ್ವಲ್ಪ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿರ್ಬೇಕಂತ ಅಂದಾಗ ಶೂಟಿಂಗ್ ಅಲ್ಲೇ ಅಷ್ಟು ಜನಗಳು ತುಂಬಿಕೊಂಡಿರ್ತಾರೆ. ಯಾವಾಗಾದ್ರೂ ನಿಮ್ಗೆ ಏನಾದ್ರು ಆತರ ಅಲ್ಲ, ನಮ್ ಮನೇಲೆ ದೊಡ್ಡ ಕುಟುಂಬ ಇದೆಯಲ್ಲ, ಮತ್ತೆ ಅಲ್ಲೂ ಅದೇ ಅಲ್ಲ. ಹಿಂಗೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಗೆ ಗಲಾಟೆ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ನಮ್ಗೆ. ಕಯ್ಯ ಅಂತಿರ್ಬೇಕು, ಹಬ್ಬ ಅಂತ ನಿದ್ದೆ ಮಾಡ್ತೀವಿ. ಸೈಲೆಂಟ್ ಆಗಿದ್ರೆ ಏನೋ ಆಗಿದೆಯಲ್ಲ ಅಂತ ನೋಡ್ತಾ ಇರ್ತೀವಿ ನಾವು. ಗಲಾಟೆಗಳು ಇರ್ಬೇಕು, ಚೆನ್ನಾಗಿರುತ್ತೆ. ಅಂದ್ರೆ ತುಂಬಿದ ಕುಟುಂಬ ಅಂತ ಆಗ್ಲಿ ಅಥವಾ ಯಾವ್ದೇ ಆಗ್ಲಿ, ಗಲಾಟೆ, ಇರುಸು ಮುನ್ಸು, ಪ್ರೀತಿ ಇವೆಲ್ಲ ಇದ್ರೇನೆ ಒಂಥರ ಮಜಾ. ಇವಾಗ ಗಲಾಟೆ ಮಾಡಿದ್ರೆ ಮುನ್ಸ್ಕೊಂಡಾಗ ಗೊತ್ತಾಗತ್ತೆ ಅವ್ರ ಬೆಲೆ ಏನು ಅಂತ. ಪ್ರೀತಿ ಮಾಡ್ದಾಗ ಗೊತ್ತಾಗತ್ತೆ ಅಪ್ಪ ಅವ್ರ ಬೆಲೆ ಏನು. ಗಲಾಟೆ ಮಾಡಿದ್ರೆ ಪ್ರೀತಿ ಮಾಡಿದ್ರೆ ಇರಕ್ಕಾಗಲ್ವಲ್ಲ. ಹೌದು. 20 ವರ್ಷ ಜಾಸ್ತಿನೇ ಆಯ್ತು ಅನ್ಸುತ್ತಲ್ವಾ ನೀವು ಇಂಡಸ್ಟ್ರಿಗೆ ಬಂದು? ಇಂಡಸ್ಟ್ರಿಗೆ ಬಂದು ಜಾಸ್ತಿನೇ ಆಯ್ತಾ? ಏನಂದ್ರೆ 10 ವರ್ಷಕ್ಕೆ ಹೋಗ್ಬಿಡ್ಬೇಕಾಗಿತ್ತು. ಅಲ್ಲ ಸರ್, 20 ವರ್ಷದ ಮೇಲೆ ಆಗಿರ್ಬಹುದು. ಅಷ್ಟು ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿದೀರಾ. ಅಪ್ಪು ಸರ್ ಆಗಿರ್ಬೋದು, ಯಶ್ ಸರ್ ಜೊತೆ ಆಗಿರ್ಬೋದು, ಸುಮಾರು ಸ್ಕ್ರೀನ್ ಅನ್ನ ಹಂಚ್ಕೊಂಡಿದ್ದೀರಾ. 20 ವರ್ಷ ಜಾಸ್ತಿ ಆಯ್ತಲ್ವಾ ನಿಮ್ಗೆ? ಅಂದ್ರೆ ನಿಮ್ಗೆಲ್ಲ ಸರ್ ಅವ್ರು ಹೇಳಿದ್ದು ಇಂಡಸ್ಟ್ರಿಗೆ ಬಂದು ಅಲ್ವಾ, ಎಷ್ಟೋ ದೊಡ್ಡ ಸ್ಟಾರ್ ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಾ. ಆಶೀರ್ವಾದ, ಪೂರ್ವಜನ್ಮದ ಸುಖದ ಫಲ ಇವೆಲ್ಲ ಮಾಡ್ತಿರೋದು ಅಷ್ಟೇ, ಬೇರೆ ಏನಿಲ್ಲ. ಬಟ್ ಅದೇ ಅಪ್ಪು ಸಾದ್ ಲಾಟ್ ಸಿನಿಮಾ ಮಾಡ್ಬಿಟ್ನಲ್ಲ ಅನ್ನೋದು ತುಂಬಾ ಒಂದು ಬೇಜಾರ್ ಕಾಡುತ್ತೆ ನನಗೆ. ಮಿಸ್ಸಿಂಗ್ ಎ ಲಾಟ್.
ಆಕ್ಚುಲಿ ಅವ್ರು ಇರ್ಬೇಕಾಗಿತ್ತು. ಇದಾರೆ ನಮ್ಮ ಜೊತೆನೇ ಇದಾರೆ. ಬಟ್ ತುಂಬಾ ಅನ್ಸುತ್ತೆ ಇವು ಲಾರ್ಡ್ ಸಿನಿಮಾ ಅಂತ ತುಂಬಾ ಯಾವಾಗ ಕುರುಕ್ತಾನೆ ಇರುತ್ತೆ. ನೆನ್ಸ್ಕೊಳ್ದಿರೋಂಥ ದಿನ ಇಲ್ಲ. ಯಾಕಂದ್ರೆ ನಾವು ಎರಡು ನಕ್ಷತ್ರಗಳು, ಯಾರಿಗೂ ಈ ಸಿನಿಮಾಗಳು ನೋಡ್ಕೊಂಡ್ ಬಂದವ್ರು ನಾವು. ನೀವೆಲ್ಲ ಈಗ ನೋಡ್ತಾ ಇದ್ದೀರಾ, ನಾವು ಅವಾಗಿಂದ ನೋಡ್ಕೊಂಡ್ ಬಂದಿರೋದಲ್ವಾ. ಸೊ ನಮ್ಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಜಾಸ್ತಿ. ಲಾಸ್ಟ್ ಸಿನಿಮಾ ಅವ್ರ ಜೊತೆ ಆಕ್ಟ್ ಮಾಡಿದ ಆ ಕ್ಷಣ ಹೇಗಿತ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ನಾವು ಮತ್ತೆ ಹೀರೋಯಿನ್ ಅಪ್ಪು ಸರ್ ಯಾವ್ದಕ್ ನಕ್ಕದ್ವು, ಅದ್ಯಾವ್ದಕ್ ಉಳ್ಳಾಡ್ಕೊಂಡು ನಕ್ಕದ್ವು ಒಂದು ಗೊತ್ತಿಲ್ಲ. ನಕ್ಕು 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 ಇಡೀ ದಿನ ಸುಸ್ತಾಗ್ಬಿಡ್ತು ನಮ್ಗೆ. ಅಷ್ಟು ನಕ್ಕಿದೀವಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ. ಎಷ್ಟು ಚೆನ್ನಾಗಿತ್ತು ಆ ದಿನ. ನೆನ್ಸ್ಕೊಂಡ್ರೆ ಭಯ ಆಗತ್ತೆ ನಮ್ಗೆ. ಅಪ್ಪ ನದ್ದೆ ಸಾಕಪ್ಪ ನಮ್ಗೆ ಅಂತ. ಅಂದ್ರೆ ಅದು ಎಲ್ರಿಗೂ ಆಕ್ಚುಲಿ ಅಷ್ಟು ಹತ್ರದಲ್ಲಿ ನೀವು ಜೊತೆಲಿ ಇದ್ದವ್ರಿಗೆ ನಿಮ್ಗೆ ಇಷ್ಟ ಆಗುತ್ತೆ. ಆಡಿಯನ್ಸ್ ಆಗಿ ಫ್ಯಾನ್ಸ್ ಆಗಿ ನೋಡೋರ್ಗೆ ನಮ್ಗೆ ಇನ್ನು ಇಷ್ಟ ಆಗ್ಬೇಕಾಗಿದ್ರೆ ನಿಮ್ಗಂತೂ ಆ ನೋವು ಅಂತೂ ಸಹಜ. ಅದಾದ್ಮೇಲೆ ಇವಾಗ ಯಶ್ ಸರ್ ಜೊತೆನೂ ನೀವು ಸ್ಕ್ರೀನ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ. ಈ ಹಿಂದೆ ಮಾಡಿರುವಂತ ಕ್ಯಾರೆಕ್ಟರ್ಗೂ ಈಗ ಮಾಡ್ತಾ ಇರೋದು ಎಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತೆ ನಿಮ್ಗೆ? ಇಂಪಾರ್ಟೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪ್ರೇಕ್ಷಕ ಮಹಾಪ್ರಭುಗಳನ್ನ ಎಷ್ಟು ನಗಿಸ್ತೀವಿ ಅನ್ನೋದಷ್ಟು ನಾವು ಇಂಪಾರ್ಟೆಂಟ್. ನಾನು ಪಾತ್ರ ಮಾಡೋ ಮುಖಾಂತರ ನಗಿಸ್ತೀನಿ ಅನ್ನೋದಕ್ಕಿಂತ ಸಿನಿಮಾಗಳಲ್ಲಿ ನಗಿಸ್ತೀನಲ್ಲ, ಅದು ಅವ್ರ ನಗು ಬರುತ್ತಲ್ಲ, ಅದೇ ನಂಗೆ ಇಂಪಾರ್ಟೆಂಟ್. ಪಾತ್ರ ಮಾಡ್ತೀವಿ, ಓಕೆ ಡನ್. ಕೆಲವೊಂದ್ಸತಿ ಪಾತ್ರ ಮಾಡಿರಲ್ಲ, ಅದು ಪಾತ್ರ ಆಗಿರಲ್ಲ, ಬಟ್ ಅದು ಆಗಿರುತ್ತೆ. ಚಿಕ್ಕ ಚಿಕ್ಕದು ಪಾತ್ರನೂ ಆಗಿರುತ್ತೆ. ಬಟ್ ನಂಗೆ ಫೈನಲಿ ಏನು ಅಂದ್ರೆ ನಮ್ಮ ಪ್ರೇಕ್ಷಕ ಮಹಾಪ್ರಭು ನಗ್ಬೇಕು. ನಂಗೆ ಅಷ್ಟೇ ಬೇಕಾಗಿರೋದು. ಅದು ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಇಂದ ನಗ್ಬೇಕು ಅಂತಿಲ್ಲ, ಇಡೀ ಸೀನಿಂದ. ಇವಾಗ ಯಾವ್ದೋ ಒಂದು ಡೈಲಾಗ್ ಇಲ್ಲಿ ಹೇಳಿರ್ತೀವಿ, ಈ ಕೊನೆ ಸೀನ್ ಈ ಡೈಲಾಗ್ ಹೇಳ್ತೀವಿ, ಇದಕ್ ನಕ್ಕಿರ್ತಾರೆ ಅಂತ ಇಟ್ಕೋಣ. ಬೇರೆ ಕಡೆ ಇಲ್ಲೆಲ್ಲಾ ನಕ್ಬಿಟ್ಟಿರ್ತಾರೆ, ನಾವ್ ಇಲ್ಲ ಹತ್ರ ಇಲ್ಲ ಅಂತ ಅನ್ಕೊಂಡಿದ್ವಲ್ಲ, ಇಲ್ಲೆಲ್ಲ ನಗ್ತಾವ್ರೆ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ಯಾಕೆ ನೋಡೋ ವ್ಯೂ ಪಾಯಿಂಟ್ ಬೇರೆ ಇರುತ್ತಲ್ಲ, ಅವ್ರು ನಗ್ಬೇಕಷ್ಟೇ. ಫೈನಲ್ ನಮ್ಗೆ ಅಷ್ಟೇ ಬೇಕಾಗಿರೋದು. ಇವಾಗ ಡೈಲಾಗ್ ಅಂತ ಕೊಟ್ಟಾಗ ಕಾಮಿಡಿ ಆಗಿ ನೀವು ಅದು ಹೆಂಗೆ ಪ್ರಿಪೇರ್ ಆಗಿರ್ತೀರಾ ಅಥವಾ ಸ್ಪಾಟ್ ಅಲ್ಲೇ ನೀವು ಹೆಂಗೆ ನಿಮ್ ಚಿಕ್ಕದ ಇವಾಗ ನೀವು ಬರಿಬೇಕಾದ್ರೆ ಏನ್ ಮಾಡ್ತೀರಾ, ನೀವು ಒಂದು ಡಾಟ್ ಇಂದ ಶುರು ಮಾಡ್ತೀರಲ್ವಾ. ಏನೇ ಆಗ್ಲೋದು ಅಕ್ಷರ ಏ ಅಂದ್ರೆ ಡಾಟ್ ಇಟ್ಬಿಟ್ಟೆ ಬರಿಬೇಕಲ್ಲ. ಹೌದು, ಅವ್ನ್ ಡಾಟ್ ಇಟ್ರೆ ಸಾಕು, ನಮ್ಗೆ ಏನ್ ಮಾಡ್ಬೋದು ಗೊತ್ತಾಗುತ್ತೆ. ಇದು ಏ ಆಗತ್ತಾ, ಬಿಗ್ ಲೆಟರ್ ಆಗತ್ತಾ, ಸ್ಮಾಲ್ ಲೆಟರ್ ಆಗತ್ತಾ ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೆ. ಕಾಂಬಿನೇಷನ್ ಇರುತ್ತಲ್ಲ, ಈ ಕಾಂಬಿನೇಷನ್ ಇದ್ದಾಗ ಯಾರ್ಯಾರು ಏನ್ ಹೇಳ್ಬೋದು ಅದು ರಿಯಾಕ್ಟ್ ಮಾಡ್ತಾಗ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅದ್ರಲ್ಲೂ ಗಣೇಶ್ ಸರ್ ಇದ್ದಾಗಲಂತೂ ಇನ್ನೂ ಜಾಸ್ತಿ. ಯಾಕಂದ್ರೆ ಅವರು ಯಾವಾಗ್ಲೂ ಹೇಳ್ತೀನಿ, ಅವ್ರೊಬ್ರೇ ಆಕ್ಟ್ ಮಾಡೋದಲ್ಲ, ಅವರು ಆಕ್ಟ್ ಮಾಡ್ತಾ ನಮ್ಮನ್ನ ಆಕ್ಟ್ ಮಾಡಿಸ್ತಾ ಎಲ್ಲ ಆ ಸೀನ್ಗೆ ಸಮನಾಗಿ ತೋರಿಸ್ಕೊಂಡು ತೂಗಿಸ್ಕೊಂಡು ಹೋಗ್ತಾರೆ ಅವರು. ಅದೇ ಇವಾಗ ನಿಮ್ಮ ಜೊತೆ ಸಾಧು ಕೋಕಿಲ ಸರ್ ಇದಾರೆ, ರಂಗಣ್ಣ ರಘು ಸರ್ ಇದಾರೆ. ಈ ತರ ಅವ್ರಗಳ ಮುಂದೆ ಆಕ್ಟ್ ಮಾಡುವಾಗ ನಿಮ್ಗೆ ಅದು ಒಂದೊಂದು ಚಾಲೆಂಜ್ ಆಗಿ ತಗೊಂಡ್ರ ಅಥವಾ ಅವ್ರಗಳ ಜೊತೆ ಕ್ಯಾಶುವಲ್ ಆಗಿ? ಚಾಲೆಂಜ್ ಗಿಲೆಂಜ್ ಇಲ್ಲ ಅವ್ರ ಜೊತೆ ಎಲ್ಲ. ಅವ್ರು ನೋಡದ ಖುಷಿ ಅಲ್ವೇ ನಮ್ಗೆ. ಅವ್ರ ಜೊತೆ ಯಾಕೆ ಚಾಲೆಂಜ್ ಮಾಡಕ್ ಹೋಗೋಣ ನಾನು? ಅಂದ್ರೆ ಅವ್ರಗಳ ಮುಂದೆ ಅಂದ್ರೆ ಚಾಲೆಂಜ್ ನೀವ್ ಹೇಳಿದ್ ಕರೆಕ್ಟ್. ಬಟ್ ಏನಾಗುತ್ತೆ, ನಾವು ಈಗ ನಾನು ಏನಾದ್ರು ಒಂಚೂರು ಆಕ್ಟ್ ಮಾಡ್ತಾ ಇದೀನಿ ಅಂದ್ರೆ ರಂಗಣ್ಣ ರಘು ಕಾರಣ. ನಾನು ಗೋಧುಳಿ ಸೀರಿಯಲ್ ಮಾಡಿದಾಗ ಅವ್ರ ಶಿಷ್ಯನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅವ್ರನ್ನೇ ನೋಡ್ತಾ ಇದ್ದೆ ನಾನು, ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ ಅಂತ ಕಲ್ತಿರೋದೇ ಅವರಿಂದ ನಾವು. ಸೊ ಇನ್ ಸಾಧಕ್ ಹೋಗಿಲ್ಲ ಸರ್ ಬಗ್ಗೆ ಹೇಳ್ಬೇಕಾ, ಅವ್ರಿಬ್ರು ಆಕ್ಟ್ ಮಾಡ್ತಿರೋ ನೋಡಕ್ಕೆ ಖುಷಿ ನಮ್ಗೆ. ಚಾಲೆಂಜ್ ಏನ್ ಮಾಡಕ್ ಹೋಗೋಣ, ಇವ್ರು ನೋಡ್ತಾ ಇದೀವಲ್ಲ ಖುಷಿ ನಮ್ಗೆ ಅಂತ ಅನ್ಸುತ್ತೆ ನಮ್ಗೆ. ಎಲ್ಲೂ ಇವ್ರಕ್ಕಿಂತ ನಾನು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಸಲ್ಲ ನಮ್ಗೆ. ನೋಡ್ತಾ ಹಂಗೆ ಅವರೇ ಮಾಡಿಸ್ಬಿಟ್ಟಿರ್ತಾರೆ ನಮ್ ಕೈಲಿ. ಇನ್ನು ಸಾಂಗ್ ಗಳ ವಿಷಯಕ್ಕೆ ಬಂದ್ರೆ, ಗಣೇಶ್ ಸರ್ಗೆ ಒಂದ್ ಮ್ಯಾರೇಜ್ ಸಾಂಗ್ ಅಲ್ಲಿ ಒಂದ್ 8 ಜನ ಹೀರೋಯಿನ್ಸ್ ಇದ್ದಾರೆ. ನೀವು 8 ಜನದ ಬಗ್ಗೆ ಹೇಳ್ತಾ ಇದೀರಾ? ಗಣೇಶ್ ಸರ್ ಸಾಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಹೇಳಿದ್ರಿ. ಸಾಂಗ್ಸ್ ಗಳ ಬಗ್ಗೆ ಹೇಳೋದು ನೋಡಿ. ಈಗ ನೀವು ಮಳೆ ಬರ್ತಿದೆ ಅಲ್ವಾ, ನೀವು ಸುಮ್ಮನೆ ಗಾಡಿ ಹಾಕೊಂಡು ಹೋಗಿ ಮುಂಗಾರ ಮಳೆನೇ ಕೇಳ್ಬೇಕು ಅನ್ಸುತ್ತೆ ನಿಮ್ಗೆ. ಹೌದು ಹೌದು ಹೌದು, 5 ಸತಿ 10 ಸತಿ ಕೇಳ್ತಾ ಇರ್ತೀವಿ. ಅಷ್ಟು ಚೆನ್ನಾಗಿ ಬರುತ್ತೆ ಅವ್ರ ಸಾಂಗ್ಸ್. ಹೌದು, ಅವ್ರು ಮಾಡಿದಂತ ಸಿನಿಮಾಗಳ ಸಾಂಗ್ ಗಳು ಆಲ್ಮೋಸ್ಟ್ ಎಲ್ಲ ಹಿಟ್ ಆಗಿದೆ. ಇವಾಗ ಈ ಸಾಂಗ್ ಗಳಂತೂ ಎಲ್ಲ ಹೋದ್ರು, ಇನ್ಸ್ಟಾದಲ್ಲಂತೂ ಅದೇ ಸಾಂಗ್ ಗಳೇ ಓಡ್ತಾ ಇದೆ, ಟ್ರೆಂಡಿಂಗ್ ಅಲ್ಲಿ ಅದೇ ಇರೋದು. ಇವಾಗ ಅದೇ ಮ್ಯಾರೇಜ್ ಸಾಂಗ್ ಅಲ್ಲಿ 12 ಜನ ಹೀರೋಯಿನ್ಸ್ ಇದಾರೆ. ಅಟ್ಲೀಸ್ಟ್ ನಿಮಗ್ ಒಂದ್ 3 ಜನ ಆದ್ರೂ ಕೊಟ್ಟಿದ್ರೆ ಡೈರೆಕ್ಟರ್. ನಿಂತ್ಕೊಳಕ್ಕೆ ಜಾಗ ಇಲ್ಲ ಅಲ್ಲಿ, 3 ಜನ ಅಲ್ಲ ಹೀರೋಯಿನ್ ಅಲ್ಲ. ಅದನ್ನೇ ಹೇಳ್ತಿರೋದು, ಅಷ್ಟ್ ಜನ ಆರ್ಟಿಸ್ಟ್, 8 ಜನ 8 ಲಕ್ಷ್ಮೀರಾ, ಅವ್ರು ಇವ್ರು ಎಲ್ಲ ಅದ್ರ ಮಧ್ಯೆ ನಾವು ನಿಂತಿದ್ವಿ, ಗೊತ್ತಾಗ್ತಾನೆ ಇಲ್ಲ ನಾವು. 3 ಜನ ಇರಲಿ, ನಮ್ಗೆ ಜಾಗ ಇಲ್ಲ, 3 ಜನ ಇಲ್ಲಿ ಬಂತು. ಅಲ್ಲ ಸಿನಿಮಾದಲ್ಲಿ ನಿಮಗೇನಾದ್ರೂ ಆತರ ನೋಡಿ, ಅಂದ್ರೆ ಸಿನಿಮಾದಲ್ಲಿ ಸ್ವಲ್ಪನೂ ಬಿಟ್ಕೊಡಲ್ಲ ಅಂತ? ಬಿಟ್ಕೊಡಲ್ಲ ಅಂತಲ್ಲ, ಬಿಟ್ಕೊಡ್ಬೋದು, ಬಟ್ ಬೇಡ ಅಂತ. ಸಿನಿಮಾ ನಿಮ್ಗೆ ಸಿನಿಮಾ ನೋಡ್ತೀನಿ ಅರ್ಥ ಆಗ್ತಾ ಇರತ್ತೆ ನಿಮ್ಗೆ. ಫಸ್ಟ್ ಸಿನಿಮಾ ಶುರುವಾಗಿದ 10 ನಿಮಿಷಕ್ಕೆ ಹಿಂಗಾಗೋಯ್ತಿದ್ದು ಅಂತ ಅನ್ಸುತ್ತೆ ನಿಮ್ಗೆ. ಅಲ್ಲಿಂದ 20 ನಿಮಿಷ ವಾ ಅಂತ ಅನ್ಸುತ್ತೆ ನಿಮ್ಗೆ.
ಇಲ್ಲಿ ಎಲ್ಲಿ ಇವಾಗ 100 ಸ್ಕೋರ್ ನೋಡಿದ್ರೆ ಒಂದು 80% ಕಾಮಿಡಿನೇ ಇರುತ್ತಾ ಹೇಗೆ? ಗಣೇಶ್ ಸರ್ ಸಿನಿಮಾ ಅಂತಂದ್ರೆ ಒಂದು ಒಳ್ಳೆ ವಿಷಯ ಜೊತೆಗೆ ಕಾಮಿಡಿ ಆಡ್ ಆಗಿರುತ್ತೆ. ಸೀರಿಯಸ್ ಅಲ್ಲೂ ಕಾಮಿಡಿ ಇರುತ್ತೆ, ಎಲ್ಲಾ ವಿಭಾಗದಲ್ಲೂ ಕಾಮಿಡಿ ಇರುತ್ತೆ. ಅದು ಅಂದ್ರೆ ಇವಾಗ ನೋಡಿ, ಈಗ ಹೆಂಗೆ ಅಂತಂದ್ರೆ ಈಗ ಸೀರಿಯಸ್ ವಿಚಾರ ಅಂತ ನೀವು ಕೇಳಿದ್ರಿ ಅಲ್ವಾ. ಈಗ ಯಾರನ್ನ ಸತ್ತೋಗಿದ್ರು ಅಂತ ಇಟ್ಕೊಳ್ಳಿ, ನಾನು ಅಲ್ಲಿ ಹೋಗಿದ್ದೆ ನಾನು, ಓಕೆನಾ. ನನ್ನ ಫ್ರೆಂಡ್ ಒಬ್ರು ಬಂದ್ರು, ನಾನು ಹಿಂಗ್ ಅವ್ರ ಮುಖ ನೋಡ್ತಾ ಇದ್ರೆ ನಂಗೆ ಅಳು ಬರ್ತಾ ಇತ್ತು. ನಂಗೆ ಇನ್ನೂ ಕಣ್ಣೀರ್ ಬರ್ತಾ ಇತ್ತು ನಂಗೆ. ನಮ್ ಸ್ನೇಹಿತರು ಅವ್ರು ಇವ್ರು ಬಂದ್ರು, ಇವ್ರು ನೋಡಿ ಹತ್ರು, ನನ್ ಫ್ರೆಂಡ್ ಹತ್ರು. ಅವ್ರು ಹತ್ತಿದ ತಕ್ಷಣ ಹಂಗೂ ಅಳು ಬಂದ್ಬಿಡ್ತು. ನಿನ್ನೆ ಇವತ್ತು ಸಾಲ ಕೇಳ್ದೆ, ಇವಾಗ ಸತ್ತೋಗ್ಬಿಟ್ಟ ನಗು ನಿಂಗ್ ನಕ್ಕಿರ್ಬೇಕು. ನಾನು ಅವ್ರ ಮಕ್ಳೆಲ್ಲ ಅಳ್ತಾವ್ರಲ್ಲಿ ನಕ್ಬಿಟ್ಟೆ. ಏನಿಗೆ ನಕ್ತಿ ಅಂತಾನೆ ಗೊತ್ತಾಗಿಲ್ಲ ಶೇಷು. ಚೆನ್ನಾಗಿ ಯಾಕೆ ಹಿಂಗ ಅಂದ ಇವನು ಏನು ಗೊತ್ತಾಗ್ತಿಲ್ಲ ನಮ್ಗೆ. ಸೊ ಈ ತರದ ಸಿಚುವೇಶನ್ ಗಳು ಬಂದಾಗ, ಸೊ ಆ ಸಾವಿನಲ್ಲೂ ಗೊತ್ತಾಗ್ದಿರೋಂಗೆ ನಕ್ಬಿಟ್ಟಿರ್ತಾರೆ, ಯಾರೋ ನಕ್ಬಿಟ್ಟಿರ್ತಾರೆ. ಇನ್ಯಾರೋ ಒಂದ್ ಕಡೆ ಹೋಗಿದ್ದಾಗ ಒಬ್ರು ಯಾರೋ ದೂರದಿಂದ ಬಂದ್ರು, ಎಲ್ಲರಿಗೂ ಎಲ್ಲ ನಿಂತು ಆರಾಮ ಪಾಪ ಹೋಗ್ಬಿಟ್ಟ, ಹಿಂಗಾಯ್ತು ಅಂತೆಲ್ಲ ನಿಂತಿದ್ರು. ಅವ್ರ ಅತ್ತೆನ ಯಾರೋ ದೂರದಿಂದ ಬಂದವ್ರೆ ತಮಿಳ್ನಾಡ ಬಡ್ಕೋತಾರಲ್ಲ, ಹಂಗ್ ಬಡ್ಕೊಂಡ್ಬಿಟ್ರು. ಒಬ್ಬ ಅಮ್ಮಮ್ಮ ನಾನೇನು ತಪ್ಪು ಮಾಡಿಲ್ಲ ಅಂದ. ಆಯಮ್ಮ ಗಾಬರಿ ಆಗಿ ನಾನಲ್ಲಪ್ಪ ಮಲಗಿರೋಂಗ ಎಷ್ಟು ಬೇಜಾರಾಗಿರಲ್ಲ. ಬಿಡ್ರು, ನನ್ಗೆ ಯಾಕೆ ಹಿಂಸೆ ಕೊಡ್ತೀರ. ಅಲ್ಲ ಇಲ್ಲಿನೇ ಈ ತರ ಮಾತಾಡ್ತಿದ್ರೆ, ಇನ್ ಸೆಟ್ ಅಲ್ಲಿ ಈ ತರ ಘಟನೆಗಳನ್ನ ಎಷ್ಟೆಲ್ಲ ಶೇರ್ ಮಾಡ್ಕೊಂಡಿರ್ಬೇಕು ಕೂಡ. ನಮ್ಮ ಇಡೀ ಸಿನಿಮಾಗಳಲ್ಲಿ ಕಾಮಿಡಿ ಆಡ್ ಆಗ್ತಾ ಹೋಗುತ್ತೆ. ಪ್ರತಿ ಊಟಕ್ಕೂ ಉಪ್ಪಿನಕಾಯಿ ಇದ್ದಂಗ ಅದು. ಇವಾಗ ಗಣೇಶ್ ಸರ್ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಇಡೀ ಫ್ಯಾಮಿಲಿನೇ ಕೂತ್ಕೊಂಡು ನೋಡುವಂತ ಸಿನಿಮಾಗಳು. ಕಾನ್ಸೆಪ್ಟ್ ಇದೆಯಮ್ಮ, ನನ್ನ ಸಿನಿಮಾ ಯಾರೇ ನೋಡಿದ್ರು ಮುಜುಗರದಿಂದ ಇರಬಾರ್ದು, ಆರಾಮ ಮುಜುಗರ ಬಿಟ್ಟು ಆರಾಮ ನೋಡ್ಬೇಕು ಅಂತ, ಅದೇ ಕಾನ್ಸೆಪ್ಟ್ ಅಲ್ಲಿ ಸಿನಿಮಾ ಆಗಿರೋದು. ಅದೇ ತರ ಫ್ಯಾಮಿಲಿ ಕೂತ್ಕೊಂಡು ನೋಡಿದಾಗ ಫ್ಯಾಮಿಲಿಗೆ ಒಂದೆಲ್ಲಾದ್ರೂ ಮಲ್ಕೊಂಡು ಓಡಾಡ್ಕೊಂಡು, ಅದೇ ಯಾವ ತರ ಅವ್ರಿಗೆ ಯಾವ ತರ ಬೇಕೋ ಆ ತರ ಸಿನಿಮಾ ನೋಡಿದಾಗ ಏನಾದ್ರು ಒಂದ್ ಮೆಸೇಜ್ ಸಿಗ್ಬಹುದಾ? ನೋಡಿ, ಒಳ್ಳೆ ಮೆಸೇಜ್ ಸಿಗುತ್ತೆ. ಲಕ್ಷ್ಮಿ ಬೇಡ ಒಂದ್ ಸಾಕು ಅಂತ. ಓ, ಆದ್ರೆ ಲಕ್ಷ್ಮಿಗಳ ಬಗ್ಗೆ ಏನಾದ್ರು ಒಂದ್ ಮೆಸೇಜ್ ಆಗಿದ್ರೆ ವರಮಹಾಲಕ್ಷ್ಮಿ ಬರುತ್ತೆ. 15ಕ್ಕೆ ಅದಕ್ಕೆ ಬರ್ತಿರೋದು, 16ಕ್ಕೆ ವರಮಹಾಲಕ್ಷ್ಮಿ ಅಂತ. ಮತ್ತೆ ಅಷ್ಟ ಲಕ್ಷ್ಮಿ ಇರಲ್ವಾ, ಎಲ್ಲಾರ ಮನೆಗೂ ಬರ್ಲಿ, ಎಲ್ಲಾರ ಮನೆಗೂ ವರಮಹಾಲಕ್ಷ್ಮಿ ದವಸ ಧಾನ್ಯಗಳಿಂದ ತುಂಬಿ ತುಳುಕಾಡ್ಲಿ. 15ಕ್ಕೆ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕೃಷ್ಣಂ ಪ್ರಣಯ ಸಖಿ, ನಿಮ್ಮ ಸಿನಿಮಾ. ಎಲ್ರು ಥಿಯೇಟರ್ಗೆ ಬನ್ನಿ, ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ, ನಮ್ಮನ್ನ ಹರಸಿ ಹಾರೈಸಿ. ಇವಾಗ ಏನ್ ಎಂಡ್ ಮಾಡ್ಬೇಕಂತನಾ? ಸುಮ್ಮನೆ ಹಂಗಂದೆ. ಆದ್ರೂ ಆಕ್ಚುಲಿ ಇಲ್ಲಿ ಜೊತೆಲಿ ಇಂಟರ್ವ್ಯೂ ಮಾಡುವಾಗ್ಲೇ ನೀವು ನಮ್ಮನ್ನ ಇಷ್ಟು ನಗಿಸ್ತಾ ಇದ್ದೀರಾ, ಇನ್ನು ಸೆಟ್ ಅಲ್ಲಿ ನೀವುಗಳೆಲ್ಲ ಇನ್ನು ನಾನು ಮುಗೀತು ಅಂದ್ಕೊಂಡೆ. ಅದಕ್ಕೆ ನಾನು ಕೇಳಿದೆ ಇನ್ನೇನ್ ಮುಗಿಸ್ಬೇಕಂತ ನೀವ್ ಹೇಳಿದ್ರ? ಸುಮ್ಮನೆ ಹಂಗಂದೆ, ಕೊನೆಗೆ ಹಾಕೊಳ್ಬೇಕು. ಅದೇ ಇವಾಗ ಸೆಟ್ ಅಲ್ಲಿ ಆಗಿದ್ರೆ ಯಾವ ತರ ಇತ್ತು ಸಿಚುವೇಶನ್? ಸರಿಯಾಗಿ ನಗು ಅಂತೂ ಕಡಿಮೆ ಆಗಿರಲ್ಲ. 100ರಷ್ಟು ಇತ್ತಮ್ಮ. ಅದಕ್ಕೆ 100. ಗಣೇಶ ಸಿನಿಮಾ ಅಂತಂದ್ರೆ ಖುಷಿ ಕೊಡತ್ತೆ ನಮ್ಗೆ, ಹೌದು, ಒಂಥರ ಮಜಾ ಕೊಡತ್ತೆ. ಇದೇನ ನಾವು ನಗ್ತಾನೆ ಆಕ್ಟ್ ಮಾಡ್ಬಿಟ್ಟಿರ್ತೀವಿ ಗೊತ್ತಿರಲ್ಲ, ಊಟ ಮಾಡ್ತಾ ಡೈಲಾಗ್ ಹೇಳ್ಬಿಟ್ಟಿರ್ತೀವಿ ಗೊತ್ತಿರಲ್ಲ, ಅದ್ ಯಾವಾಗ ಸೀನ್ ಪೇಪರ್ ನೋಡ್ಕೋತೀವೋ, ಅದ್ ಯಾವಾಗ ಕ್ಯಾಮ್ರಾ ಮುಂದೆ ಹೋಗ್ತೀವೋ ಗೊತ್ತಾಗೋದಿಲ್ಲ. ಗಣೇಶ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಅದ್ರ ಎಫೆಕ್ಟ್ ನಿಮ್ಗೆ ಥಿಯೇಟರ್ ನಲ್ಲಿ ಕಾಣಿಸುತ್ತಲ್ವಾ, ಕಾಂಬಿನೇಷನ್ ನೋಡಿದಾಗ ಹಿಂಗ್ ಮಾಡಿದ್ವಿ ಇವ್ರು ಅಂತ ಅನ್ಸುತ್ತೆ. ನಂಗೆ ಎಲ್ಲದಕ್ಕಿಂತ ಯಾವ್ದು ಒಂದು ವಿಸ್ಮಯ ಅಂದ್ರೆ ಸಾಧು ಅವ್ರು ಬರ್ತಾರೆ, ಅವ್ರು ಹಿಂಗ್ ನೋಡ್ತಾರೆ, ಹಿಂಗೆ ಏನಮ್ಮ ಹೌದಮ್ಮ ಅಂತ ಟಕ ಅಂತ ಮಾಡ್ಬಿಡ್ತಾರೆ. ಅದ್ಯಾವಾಗ ತಿಳ್ಕೊಂತಾರೋ, ಅದ್ಯಾವಾಗ ಮಾಡ್ತಾರೋ, ಯಪ್ಪ ದೈವದತ್ತ ನಟನೆ ಅಪ್ಪ ಅವ್ರದೆಲ್ಲ. ಇವಾಗ ಇದೆ ಸಿನಿಮಾದಲ್ಲಿ ಇಷ್ಟೊಂದು ತಾರಲೆ ತಮಾಷೆಗಳಿರ್ಬೇಕಾದ್ರೆ ಆಡಿಯನ್ಸ್ ಮಿಸ್ ಮಾಡದೆ ಖಂಡಿತ ಬಂದ್ ನೋಡ್ತಾರೆ. ಇಷ್ಟು ದಿನ ಶೂಟಿಂಗ್ ನಡೆದಿರೋಂತ ದಿನಗಳಲ್ಲಿ ಮರೆಯಕ್ಕಾಗದೆ ಇರೋಂತ ಘಟನೆ ಯಾವ್ದಾದ್ರು ಇದ್ರೆ? ಅದೇ ಫಸ್ಟ್ ಡೇ ನಾನು ಹೋದಾಗ ಗಣೇಶ್ ಸರ್ ಕೇಳಿದ್ರು, ನೀನು ಹೀರೋಯಿನ್ ಮಾತಾಡ್ಸದಿ ಅಂದ್ರು. ನಾನು ಇಲ್ಲ ಸರ್, ನಾನು ಯಾಕೆ ಮಾತಾಡ್ಸ್ತಿ ಹೀರೋಯಿನ್? ಇಲ್ಲ ಸರ್ ಹಂಗೆಲ್ಲ ಹೇಳಿ, ಅವರು ಮಲಯಾಳಮಿಂದ ಬಂದಿದ್ದಾರೆ, ಅವ್ರನ್ನ ಕಂಫರ್ಟಬಲ್ ಮಾಡ್ಬೇಕು ನಾವು. ನೀನ್ ಬರ್ತೀಯ, ಆಕ್ಟ್ ಮಾಡ್ತೀಯಾ, ಫೋಟೋ ಕೊಡ್ತೀಯ, ಅವ್ರು ಬೇಜಾರಾಗಲ್ವಾ? ಅದು ಕರೆಕ್ಟ್ ಸರ್, ಬಟ್ ನಿಂಗೆ ಕರ್ಕೊಂಡು ಹೋಗಿ ಹೀರೋಯಿನ್ ಪರಿಚಯ ಮಾಡ್ತೀವಿ, ಗಿರಿ ಅಂತ ಫೇಮಸ್ ಆರ್ಟಿಸ್ಟ್, ಒಳ್ಳೆ ಕಮಿಡಿಯನ್, ನಿಮ್ಗೆ ಅಣ್ಣ ಇದ್ದಂಗೆ ಅಂತ. ಸರ್ ಯಾಕೆ ಸರ್ ಇದು? ಅವ್ರು ಕಂಫರ್ಟೇಬಲ್ ಆಗಿರ್ಬೇಕಲ್ವಾ, ಅದಕ್ಕೆ ಆಯ್ತು ಸ್ವಾಮಿ. ಅಲ್ಲ, ನೀವ್ ಹೀರೋಯಿನ್ ಮಾತಾಡ್ಸಲ್ಲ ಅಂತಿದ್ ಯಾಕೆ? ನಾಚಿಕೆ ಅಂತನಾ ಅಥವಾ ನಾಚಿಕೆ ಅಂತಲ್ಲ, ಏನಕ್ಕೆ ಮಾತಾಡ, ನಮ್ಗೆ ಹೀರೋ ಇದಾರಲ್ಲ, ನೀವ್ ಹೀರೋಯಿನ್ ಯಾಕೆ ಅಂತ. ಹಾಗೆ ಬಿಟ್ಬಿಟ್ರಿ ಸರ್, ಮಾತಾಡ್ಸಿಲ್ಲ ಅಂದ್ರೆ ನೀವ್ ಹಾಗೆ ಬಿಟ್ಬಿಡ್ತಿದ್ರೆ ಹೆಂಗ್ ಕತೆ? ಎಂಡ್ವರ್ಗು ಎಷ್ಟಿರ್ಬೇಕು ಅಷ್ಟೇ, ಆತರ ಯಾವ ತರ? ಇಲ್ಲ, ಎಷ್ಟಿರ್ಬೇಕು ಅಷ್ಟೇ ಅಂತಲ್ಲ, ಸುಮ್ಮನೆ ಅವ್ರಿಗೆ ಅನ್ಕಂಫರ್ಟಬಲ್ ಮಾಡಿ. ನಮ್ ಮಲಯಾಳ ಬರಲ್ಲ,
ಅವ್ರಿಗೆ ಕನ್ನಡ ಬರಲ್ಲ. ಮೇನ್ ಇದು ಪ್ರಾಬ್ಲಮ್, ಮಲಯಾಳಂ ಬರಲ್ಲ. ಆವಿಡೆ ಅಂತ ಬರಕ್ಕೆ ಚೇಟ ಅಂದ್ರೆ ನಾನು ಏನೋ ಹೇಳ್ತಪ್ಪ ಅಂತ ನಿಮ್ಮನ್ನೇ ಮಾತಾಡ್ತಿರೋದು ಅಂತ ಅವ್ರಿಗೆ ನಂಗೆ ಗೊತ್ತಾಗುತ್ತೆ. ಸುಮ್ಮನೆ ಮಾತಾಡ್ತಿರೋದೇ ಒಳ್ಳೇದು ಅಂತ. ಡೈರೆಕ್ಟರ್ ಬಗ್ಗೆ ಏನ್ ಹೇಳೋದಾದ್ರೆ? ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅಮ್ಮ. ನನಗೆ ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಗೋದ್ರು ಅವರು. ನಾನು ಕೇಳಿದೆ, ಸರ್ ಯಾರು ಸರ್ ಡೈರೆಕ್ಟರ್ ಅಂದ್ರೆ ಶ್ರೀನಿವಾಸ ರಾಜು ದಂಡಿಪಾಳ್ಯ ಮಾಡಿದ್ರು ಸಾರ್, ಹಂಗಾರೆ ಬಾಯಿ ಬೂಟಿಕ್ಕರು ಇವ್ರು ಅಂದೆ. ಅಷ್ಟೇ ಅಪ್ಪ ನಾನು ಹೇಳಿದ್ದೀನಿ ಡೈರೆಕ್ಟರ್ಗೆ, ನೋಡಿ ಸರ್ ನನಗಿಡ್ಬೇಡಿ, ನನ್ನ ಅಕ್ಕಪಕ್ಕ ಯಾರು ಯಾಕೆ ಮಾಡ್ತಾರ ಅವ್ರಿಗೆಲ್ಲ ಇಟ್ಬಿಡಿ ಬೂಟು ಅಂತ. ಸಾರ್ ಇದೇನ್ ಸರ್ ನಿಂಗೆ ಹೇಳ್ತಾ ಇದ್ದೀರಾ? ದಂಡುಪಾಳ್ಯ ಡೈರೆಕ್ಟ್ ಮಾಡಿರೋ ಡೈರೆಕ್ಟರ್ ಇದು ಅಂತ ಅನ್ಬೇಕು ನೀವು ಈ ಸಿನಿಮಾ ನೋಡಿದ್ರೆ. ಅಷ್ಟು ಚೆನ್ನಾಗಿ ಮಾಡಿದಾರೆ. ಅಂದ್ರೆ ಕತೆ ಕೇಳುವಾಗ ಡೈರೆಕ್ಟರ್ ಹೇಳಿದ ಕತೆ ಯಾರು ಕೇಳ್ತಾರಮ್ಮ? ಡೈರೆಕ್ಟ್ ಶೂಟಿಂಗ್ ಹೋಗಿದ್ದಾರೆ. ಹೌದು, ಅದೇ ಗಣೇಶ್ ಸರ್ ಸಿನಿಮಾ ಅಂತಂದ್ರೆ ಹೇಳದ್ನಲ್ಲ ನಾವು, ಕತೆ ಗೀತೆ ಎಲ್ಲ ಕೇಳಲ್ಲ ನಾವು. ಗಣೇಶ್ ಗಣೇಶ್ ಸರ್ ಸಿನಿಮಾ ಅಂತಂದ್ರೆ ನಾವು ನಿಂತ್ಕೊಳ್ಳೋದು ಆಲ್ರೆಡಿ ಸರಿ ನೋಡೋದು ಅಂತ ಹಿಂಗೆ. ಡೈರೆಕ್ಟರ್ ಕೇಳಲ್ಲ, ಅಟ್ಲೀಸ್ಟ್ ಪ್ರೊಡ್ಯೂಸರ್. ಗಣೇಶ್ ಸರ್ ಎಲ್ಲ ಡಿಸೈಡ್ ಮಾಡಿರ್ತಾರೆ. ಸೂಪರ್, ಅಷ್ಟು ನಂಬಿಕೆ. ಫೈನಲಿ ಬಂದ್ರು ಅವರೆಲ್ಲ. ಅದೇ ಸರ್, ಅಂದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ ಏನ್ ಮಾಡ್ಬೇಕು ಏನ್ ಮಾಡಿಸ್ಬಾರ್ದು ಅಂತ. ಹೌದೌದು. ಇನ್ನೊಂದು ವಿಷಯ, ಟ್ರೈಲರ್ ರಿಲೀಸ್ ಮಾಡ್ದೇನೆ ಡೈರೆಕ್ಟ್ ಆಗಿ ಮೂವಿ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಆ ಸುದ್ದಿ ತಾನೆ ಸರಿ, ಆ ಸುದ್ದಿಗೆ ನಿಮ್ಮ ಉತ್ತರ ಏನಿರುತ್ತೆ? ಸುದ್ದಿ ಅಷ್ಟೇ ಅದು, ಇದ್ರಲ್ಲಿ ನಮ್ಮ ಹತ್ರ ಏನಿರುತ್ತೆ? ಸುದ್ದಿ ಅಲ್ವಾ ಅದು, ಹರಿದಾಡ್ಲಿ ಬಿಡಿ, ಇನ್ನೇನ್ ಮಾಡ್ಕ. ಸರಿ, ಫೈನಲಿ August 15th ಗೆ ಸಿನಿಮಾ ರಿಲೀಸ್ ಆಗ್ತಿದೆ, ಆಡಿಯನ್ಸ್ ಏನ್ ಹೇಳ್ತೀರಾ? August 15th ಕೃಷ್ಣ ಸಖಿ ನಿಮ್ಮ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ನೀವೆಲ್ಲರೂ ಬಂದು ಸಿನಿಮಾ ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ನಮ್ಮನ್ನ ಹರಸಿ ಹಾರೈಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.